ಈಗ ಮಹದೇವಪ್ಪನವರ ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ಕೂಡ ಈಗ ಮಹದೇವಪ್ಪನವ್ರನ್ನ ದೂರ ಇಟ್ಟಿದ್ದಾರೆ. ಐ ಕಾಂಟ್ ಹೆಲ್ಪ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದಲ್ಲದೆ ಹೈಕಮಾಂಡ್ಗೆ ಮಹದೇವಪ್ಪನವರ ಎಲ್ಲ ಕಲ್ಯಾಣ ಗುಣಗಳು ಗೊತ್ತಾಗಿದ್ದಾವೆ. ಅವರು ಇಲಾಖೆಯನ್ನು ಯಾವ ರೀತಿ ನಡೆಸ್ಕೊಳ್ತಾರೆ, ಅವರ ಸಂಬಂಧಿಕರಿಗೆ ಯಾವ ರೀತಿ ಇಲಾಖೆಯನ್ನು ಬಿಟ್ಟುಕೊಟ್ಬಿಡ್ತಾರೆ, ಅವ್ರ ಸಂಬಂಧಿಕರು ಯಾವ ರೀತಿ ವಸೂಲಿ ಮಾಡ್ತಾರೆ, ವಸೂಲಿ ಮಾಡೋಕ್ಕಾಗೆ ಒಬ್ಬರನ್ನ ಸಂಬಂಧಿಕರನ್ನ ಯಾವ ರೀತಿ ಬಿಟ್ಟಿದ್ದಾರೆ ಇವರು, ಆತ ಅಧಿಕಾರಿಗಳಿಗೆ ಕೊಡ್ತಾ ಇರುವಂಥ ಟಾರ್ಚರ್ಗಳು, ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗಿ ಮಹದೇವಪ್ಪನವ್ರನ್ನ ದೂರ ಇಡಿ ಅಂತ ಸ್ವತಃ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ಎಲ್ಲ ರೀಕಾಲ್ ಆಗ್ತಾ ಇದೆ. 2013ರಲ್ಲಿ ಏನಾಯಿತು, 2018ರಲ್ಲಿ ಯಾಕೆ ಸೋತರು ಸಿದ್ದರಾಮಯ್ಯ, ಸೋಲಿಸಿದ್ಯಾರು, 2018ರಲ್ಲಿ ಯಾರ ಹತ್ರ ಎಲ್ಲ ಸಂಪನ್ಮೂಲ ಇತ್ತು, ಅದನ್ನು ಯಾರು ಸದ್ಬಳಕೆ ಮಾಡಲಿಲ್ಲ, ಚುನಾವಣೆಗೆ ಯಾಕೆ ಖರ್ಚು ಮಾಡಲಿಲ್ಲ, ಯಾಕೆ ಸಿದ್ದರಾಮಯ್ಯನವ್ರಿಗೆ 2018ರಲ್ಲಿ ಕೆಟ್ಟ ಹೆಸರು ಬಂತು, ಎಲ್ಲವೂ ಕೂಡ ಈಗ ರಿಕಾಲ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಅವರ ಆಪ್ತೇಷ್ಟರ ಬಳಿಯಲ್ಲಿ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ತಾನು ಬೆಳೆಸಿರೋ ನಾಯಕರು ತಮಗೆ ಯಾವ್ಯಾವ ರೀತಿ ಮೋಸ ಮಾಡಿದ್ರು ಅನ್ನೋದನ್ನು ಸಿದ್ದರಾಮಯ್ಯನವರು ಹಂಚಿಕೊಳ್ತಾ ಇದ್ದಾರೆ. ಈ ಮಹಾನಾಯಕ ಮಹಾ ಮೋಸ ಮಾಡಿರುವಂಥ ಮಹಾ ಸ್ಟೋರಿಯನ್ನು ಇವತ್ತು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ.